ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಮೇಲೆ ಏನಾದ್ರೂ ದೃಷ್ಟಿಗಳು ಅಥವಾ ದೃಷ್ಟಿಯಿಂದ ನಿಮಗೆ ಸಮಸ್ಯೆಗಳು ಆಗ್ತಾ ಇದೆಯಾ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗೂ ನೋಡಿ. ಒಬ್ರು ನಂಗೆ ರಿಕ್ವೆಸ್ಟ್ ಮಾಡಿದ್ರು ಈ ವಿಡಿಯೋ ಮಾಡಿ ಅಂತ ಹೇಳಿ, ಕಣ್ ದೃಷ್ಟಿ ಬಗ್ಗೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾಲ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಆಸೆ ಇದೆ, ಇಷ್ಟ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾಸಸ್ನ ಬುಕ್ ಮಾಡ್ಕೋಬಹುದು. ಈಗ ಆಲ್ರೆಡಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಜಾಯಿನ್ ಆಗಿ ಕಲ್ತ್ಕೋತಾ ಇದ್ದಾರೆ. ನೀವು ಅದರಲ್ಲಿ ಒಬ್ರು ಆಗ್ಬಹುದು. ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ ಕೂಡ ನಿಮ್ಗೆ ಸಿಗತ್ತೆ. ಈವನ್ ಪರ್ಸನಲ್ ರೀಡಿಂಗು ಕೂಡ ನೀವು ನಾನು ಕೊಟ್ಟಿರುವಂತ ನಂಬರ್ಗೆನೆ ಕಾಲ್ ಮಾಡಬೇಕು. ಸೊ ನೋಡೋಣ ನಿಮಗೆ ದೃಷ್ಟಿ ದೋಷಗಳ ಸಮಸ್ಯೆ ಅಥವಾ ದೃಷ್ಟಿಯಿಂದ ಏನಾದ್ರೂ ಸಮಸ್ಯೆಗಳು ಆಗ್ತಾ ಇದೆಯಾ ಅಂತ ಹೇಳಿ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ಗೆ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮ್ಗೆ ಮೊದಲೇನೆ ಬಂದು ತಲುಪತ್ತೆ. ಓಕೆ, ಸೊ ನೋಡುವ ನೀವು ನಿಮ್ಮ ಮೇಲೆ ದೃಷ್ಟಿ ದೋಷಗಳು ಇದೆಯಾ ಅಥವಾ ದೃಷ್ಟಿ ದೋಷಗಳು. ಸೊ ಗೈಸ್, ಇಲ್ಲಿ ನಾನು 5 ಕಾರ್ಡ್ಸ್ ನ ತೆಗೆದಿದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ನೋಡುವ ಏನೆಲ್ಲ ಬರ್ಬೋದು ನಿಮ್ಗೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ಎಂಪರರ್ ಬಂದಿದೆ. ಓಕೆ, ಸೊ ಎಂಪರರ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ, ನೀವು ಲೈಕ್ ತುಂಬಾ ಸ್ಟ್ರಿಕ್ಟ್ ಆಗಿರುವಂತ ಪರ್ಸನ್ ಆಗಿರ್ಬೋದು, ಅಥವಾ ತರ ಫಾದರ್ಲಿ ಫಿಗರು ಅಥವಾ ರೂಲರ್ ಎನರ್ಜಿ, ನೀವೇ ಎಲ್ಲದನ್ನು ಹ್ಯಾಂಡಲ್ ಮಾಡ್ಬೇಕು, ಅಥವಾ ನಾನೇ ಬಾಸ್ ಅನ್ನೋದಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ನಡ್ಕೋಬಹುದು, ಸ್ವಲ್ಪ ಹಠ ಮಾಡ್ಬೋದು, ಎಲ್ಲ ನಾನು ಹೇಳ್ದಂಗೆ ಆಗ್ಬೇಕು ಅಂತ ಹೇಳಿ. ಆಮೇಲೆ ಕೆಲವೊಂದಕ್ಕೆ ನಿಮ್ಮ ಪರ್ಮಿಷನ್ ತಗೊಳ್ಳೇಬೇಕು. ಅಂಡ್ ಒಂಥರ ನೀವೇ ಬಾಸ್ ತರ ಇರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಥವಾ ನೀವೊಂಥರ ಫಾದರ್ಲಿ ಫಿಗರ್ ಎನರ್ಜಿ ಕೂಡ ಆಗಿರ್ಬೋದು. ಓಕೆ, ಮೋರ್ ಲೈಕ್ ಫಾದರ್ ತರನೇ, ಬಟ್ ಆದ್ರೆ ಒಂಥರ ಬಾಸ್ ಎನರ್ಜಿ, ಕಂಟ್ರೋಲಿಂಗ್ ಎನರ್ಜಿ. ಅಂಡ್ ಆಲ್ಸೋ ತುಂಬಾ ಕೋಲ್ಡ್ ಆಗಿರೋದು, ಸ್ವಲ್ಪ ಬೇಗ ಸಿಟ್ಟು ಬರೋವಂತ ಎನರ್ಜಿ ಕೂಡ ಆಗಿರ್ಬೋದು. ಅಂಡ್ ಒಂಥರ ನಿಮ್ಮನ್ನ ನೋಡಿದ್ರೆ ಜನಕ್ಕೆ ಏನಪ್ಪಾ ಈ ತರ ಇದಾರೆ ಇವರು ಅಂತ ಹೇಳಿ ಅನ್ನಿಸ್ಬೋದು. ತುಂಬಾ ಎಲ್ಲಾರನ್ನು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿರ್ಬೋದು, ಅಥವಾ ಸ್ವಲ್ಪ ಲೈಕ್ ಹಠ ಮಾಡುವಂತ ಸ್ವಭಾವ ಜಾಸ್ತಿ ಇರ್ಬೋದು ನೀವು. ಓಕೆ, ಅಂಡ್ ಆಲ್ಸೋ ತುಂಬಾ ಸೊ ಈ ಒಂದು ಗುಣಗಳೆಲ್ಲ ಇದೆಯಲ್ಲ, ಸೊ ನಾನೇ ಕಂಟ್ರೋಲ್ ಮಾಡ್ಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು, ಅಥವಾ ನನ್ನ ಕಂಟ್ರೋಲ್ ಅಲ್ಲಿ ಎಲ್ಲ ಇರ್ಬೇಕು ಅಂತ ಏನೇನ್ ಗುಣಗಳಿದೆ, ಇವನ್ ಮನೇಲಾಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಆಫೀಸ್ ಅಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ನೀವು ಲೈಕ್ ನಾನು ಹೇಳ್ದಂಗೆ ಆಗ್ಲಿ ಅಂತ ಇನ್ ಕೇಸ್ ಏನಾದ್ರು ನಡ್ಕೋತಾ ಇದ್ರೆ, ದಟ್ ಈಸ್ ನಿಮ್ಮ ಪವರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಿಕಾಸ್ ನೀವು ಇರೋದೇ ಹಂಗೆ, ಸೊ ಹಂಗೆ ಅದಕ್ಕೆ ಹಂಗ್ ನಡ್ಕೋತೀರಾ. ಎಂಪರರ್ ಬಂದ್ಬಿಟ್ಟು ಮೇಜರ್ ಅರ್ಕಾನ ಕಾರ್ಡು. ಮೇ ಬಿ ತುಂಬಾ ಜನಕ್ಕೆ ನಿಮ್ಮ ಈ ಎಲ್ಲಾ ಗುಣಗಳು ಇಷ್ಟ ಆಗದೆ ಇರಬಹುದು. ಓಕೆ, ಸೊ ನೀವು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋದು, ಆಮೇಲೆ ನಾನೇ ಎಲ್ಲ ಮಾಡ್ತೀನಿ ಅಂತ ಮೊದ್ಲೇನೆ ಹೋಗುವಂಥದ್ದು, ಅಥವಾ ನಾನು ಹೇಳ್ದಂಗೆ ಆಗ್ಲಿ ಅಂತ ಹೇಳುವಂಥದ್ದು, ಒಂಥರ ನಿಮ್ ಪವರ್ನ ತೋರ್ಸೋದು, ನಿಮ್ಮ ಅಥಾರಿಟಿನ ತೋರ್ಸೋದು, ಕೆಲವೊಂದ್ಸರಿ ಸಿಟ್ ಮಾಡ್ಕೊಳ್ಳೋದು, ಕೆಲವೊಂದ್ಸರಿ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು, ಆಕ್ಟ್ ಮಾಡುವಂಥದ್ದು, ಸ್ವಲ್ಪ ಅಗ್ರೆಸಿವ್ ಆಗಿ ನಡ್ಕೊಳ್ಳುವಂಥದ್ದು. ನಿಮ್ಮ ಒಂದು ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ಇದೆಯಲ್ಲ, ಅದು ಯಾರಿಗೂ ಲೈಕ್ ಅಷ್ಟೊಂದು ಈಸಿಯಾಗಿ ತಗೊಳಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅದು ತುಂಬಾ ಜನಕ್ಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ನಿಮ್ಮ ಕಡೆ ಯೋಚನೆ ಮಾಡಿದಾಗ, ಅಥವಾ ನಿಮ್ಮ ಒಂದು ಬಗ್ಗೆ ಯೋಚನೆ ಮಾಡಿದಾಗ, ಅವರು ಯಾವ ತರ ವ್ಯಕ್ತಿ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಇದನ್ನೇ ಹೇಳ್ತಾರೆ, ತುಂಬಾ ಹಠ ಮಾಡ್ತಾರೆ, ತುಂಬಾ ಒಂಥರ ಸ್ಟಬ್ಬನ್ನು, ತುಂಬಾ
ಎಲ್ಲಾದ್ನೂ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ತರನೇ ಮೇ ಬಿ ಅವರ ದೃಷ್ಟಿಕೋನದಲ್ಲಿ ನೀವಿರ್ಬೋದು. ಓಕೆ. ಅಂಡ್ ಆಲ್ಸೋ ಕೆಲವೊಂದಷ್ಟು ಗುಣಗಳು ಲೈಕ್ ಮೇಜರ್ ಅರ್ಕಾನ ಕಾರ್ಡಲ್ಲಿ ಎಂಪರರ್ ಬಂದಿರೋದ್ರಿಂದ ಮೇ ಬಿ ಎಲ್ಲ ಒಂದ್ ಕಡೆ ನೀವು ಕೂಡ ಈ ತರ ಇರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇದೆ. ಓಕೆ. ಬಿಕಾಸ್ ಅದು ಬೇಸಿಕಲಿ ಎಂಪರರ್ ಅಂದ್ರೆ ಆತರ ಗುಣಗಳು ಇದ್ದೇ ಇರುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನಾನು ಹೇಳ್ದಂಗೆ ಆಗ್ಲಿ ಅಂತ ಹೇಳೋದಕ್ಕೆ. ಸೊ ಅದನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಸೆಕೆಂಡ್ ಕಾರ್ಡು ನಮಗೆ ಡೆವಿಲ್ ಬಂದಿದೆ. ಸೊ ಡೆವಿಲ್ ಬಂದ್ಬಿಟ್ಟು ಇದನ್ನು ಅಷ್ಟೇ ಮೇಜರ್ ಅರ್ಕಾನ ಕಾರ್ಡು. ನಿಮ್ಮ ಈ ಒಂದು ಗುಣಗಳಿಗೆ, ಎಂಪರರ್ ಗುಣಗಳು ಏನೇನಿದೆಯಲ್ಲ, ಸೊ ಆ ಒಂದು ಗುಣಗಳನ್ನ ಇಷ್ಟ ಪಡದೆ ಇರುವಂತವ್ರು ಡೆಫಿನೆಟ್ಲಿ ನಿಮ್ಮ ಮೇಲೆ ಸಿಟ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಏನು ಇಷ್ಟು ನೆಗೆಟಿವ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋದಾಗಿರ್ಬೋದು, ಅಥವಾ ನಿಮ್ಮ ಮೇಲೆ ಎನರ್ಜೀಸ್ ಗಳನ್ನ ಪಾಸ್ ಮಾಡುವಂತದ್ದಾಗಿರ್ಬೋದು, ಬೈಯೋದು ಅಥವಾ ಸ್ಪೆಲ್ಸ್ ಅಂದ್ರೆ ಲೈಕ್ ಶಾಪಗಳನ್ನ ಹಾಕುವಂತದ್ದು, ಅಥವಾ ಈ ತರ ಒಂದು ಎನರ್ಜೀಸ್ ಎಲ್ಲ ಕಾಣಿಸ್ತಾ ಇದೆ. ನೀವು ಯಾವ ತರ ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಆಟಿಟ್ಯೂಡ್ ಗುಣಗಳಿಂದ ಸೊ ನಿಮ್ಮನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಅವ್ರು ನೋಡ್ತಾ ಇದಾರೆ. ಸೊ ಈ ತರ ವ್ಯಕ್ತಿನ ನಾನು ಹೆಂಗ್ ಕಂಟ್ರೋಲ್ ಮಾಡ್ಬೋದು, ಇವ್ರಿಗೆ ಯಾವ ತರ ನಾವು ಲೈಕ್ ಎನರ್ಜೀಸ್ ನ ಲೈಕ್ ನೆಗೆಟಿವ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇದಾರಲ್ವಾ. ಸೊ ಡೆಫಿನೆಟ್ಲಿ ಡೆವಿಲ್ ಅಂತ ಬಂದ್ರೆ ಇದೊಂಥರ ನೆಗೆಟಿವ್ ಐಸ್ ಆಗಿರ್ಬೋದು ಅಥವಾ ನೆಗೆಟಿವ್ ದೃಷ್ಟಿಗಳಾಗಿರ್ಬೋದು, ತುಂಬಾ ಸ್ಟ್ರಾಂಗ್ ಆಗಿರುವಂತ ದೃಷ್ಟಿಗಳನ್ನ ನಿಮ್ ಕಡೆ ಪಾಸ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಇನ್ ಕೇಸ್ ಏನಾದ್ರು ನಿಮಗೆ ಅವ್ರಿಗೆ ನಿಮ್ಮ ಮೇಲೆ ಜಲಸಿ ಇದ್ರೆ ಅಥವಾ ಅವರಿಗೆ ನಿಮ್ಮ ಆಟಿಟ್ಯೂಡ್ ಗಳು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಅವರು ನಿಮ್ ಮುಂದೆ ಚೆನ್ನಾಗಿದ್ರು ಕೂಡ ಅವರು ಕಳಿಸ್ತಾ ಇರುವಂತ ಮೆಸೇಜಸ್ ಆಗಿರ್ಬೋದು, ಸೊ ಅವ್ರು ಕಳಿಸ್ತಾ ಇರುವಂತ ಏನೋ ಒಂದು ಇಂಟೆನ್ಷನ್ ಇರ್ಬೋದು, ಅದು ಸರಿ ಇಲ್ಲ. ಓಕೆನಾ. ಬಿಕಾಸ್ ಅವರು ಏನಂತ ಹೇಳಿದ್ರೆ ಇಷ್ಟು ಸ್ಟ್ರಾಂಗ್ ಆಗಿದಾರಲ್ಲ, ಇಷ್ಟು ಪವರ್ಫುಲ್ ಆಗಿದಾರಲ್ಲ ಅಂತ ಹೇಳಿನೇ ನಿಮ್ ಕಡೆ ಒಂದು ನೆಗೆಟಿವ್ ಆಂಗಲ್ ಇಂದಾನೇ ನೋಡ್ತಾ ಇರೋದು. ಸೊ ನಿಮ್ಮನ್ನ ನೋಡಿದಾಗೆಲ್ಲ ನಿಮ್ಮ ಎನರ್ಜಿನ ಹೆಂಗೆ ಡೌನ್ ಮಾಡೋದು, ನಿಮ್ಮನ್ನ ಹೆಂಗೆ ಪುಲ್ ಬ್ಯಾಕ್ ಮಾಡೋದು, ನಿಮ್ಮನ್ನ ಹೆಂಗೆ ಡೌನ್ ಮಾಡೋದು, ಸೊ ಇದೇ ತರ ಯೋಚನೆ ಮಾಡ್ತಾರ ಹೊರತು ಯಾವುದೋ ಒಂದು ಪಾಸಿಟಿವ್ ಇಂಟೆನ್ಷನ್ ನೋಡ್ಕೊಂಡು ನಿಮಗೆ ಶಬಾಷ್ ಅಂತ ಹೇಳೋದು ಅಥವಾ ಏನೋ ಒಂದು ನೀವು ಲೈಕ್ ಮನ್ಸೊಲ್ಸೋ ಅಂತ ಕೆಲ್ಸನೋ ಅಥವಾ ನಿಮಗೆ ಅಪ್ರಿಶಿಯೇಟ್ ಮಾಡುವಂತ ಕೆಲಸ ಯಾರು ಮಾಡ್ತಾ ಇಲ್ಲ. ಓಕೆ. ಸೊ ಮೇಲೆ ಚೆನ್ನಾಗಿ ನಗಾಡ್ಕೊಂಡಿದ್ರು ಕೂಡ ಒಳಗಡೆ ನಿಮ್ಮನ್ನ ಯಾವ ತರ ಕೆಳಗಡೆ ತರಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಇನ್ನೊಂದ್ ಲೆವೆಲ್ ಮೀರಿ ಹೋಗಿ ಒಂದಷ್ಟು ಪ್ರಯೋಗಗಳು ಅದು ಇದು ಎಲ್ಲ ಮಾಡ್ತಾರಲ್ಲಪ್ಪ, ಆ ತರ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಐ ಆಮ್ ನಾಟ್ ಟೆಲಿಂಗ್ ಜಸ್ಟ್ ಅದು ಹೋಗಿ ಮಾಡ್ಲೇಬೇಕು ಅಂತ ಅಲ್ಲ, ಬಟ್ ಇವನ್ ಅವ್ರು ಕೂತಿರೋ ಜಾಗದಿಂದನೂ ನಿಮ್ಗೆ ಏನಾದ್ರು ಎನರ್ಜೀಸ್ ನ ನೆಗೆಟಿವ್ ಆಗಿ ಪಾಸ್ ಮಾಡಿದ್ರು ಕೂಡ ಡೆಫಿನೆಟ್ಲಿ ಅದು ನಿಮ್ಗೆ ಆಗುತ್ತೆ, ಎಫೆಕ್ಟ್ ಆಗೇ ಆಗುತ್ತೆ. ಬಿಕಾಸ್ ಡೆವಿಲ್ ಎನರ್ಜಿ ಇಸ್ ಅ ವೆರಿ ಸ್ಟ್ರಾಂಗ್ ಎನರ್ಜಿ. ಅಂಡ್ ಸುಮ್ನೆ ನಿಮ್ಮನ್ನ ಟೈ ಡೌನ್ ಮಾಡೋದು ಅಥವಾ ಇವ್ರನ್ನ ಹೆಂಗೆ ಕೆಳಗಡೆ ತಗೊಂಡ್ಬರೋದು, ಆತರ ಇನ್ ಕೇಸ್ ಏನಾದ್ರು ನೀವು ತುಂಬಾನೇ ಭಯ ಆಗೋದು, ನಿಮ್ಗೆ ತುಂಬಾ ಸಿಟ್ಟು ಬರೋದು, ತುಂಬಾ ನೆಗೆಟಿವ್ ಆಗಿ ನಿಮ್ಗೆ ಫೀಲ್ ಆಗ್ತಾ ಇದ್ರೆ ಅದು ದಟ್ ಈಸ್ ಬಿಕಾಸ್ ಆಫ್ ಇದ್ರಿಂದಾನೆ. ನೀವು ಅಡಿಕ್ಷನ್ಸ್ ಏನಾದ್ರು ಹೋಗಿದ್ರೆ ಅಥವಾ ನಿಮ್ಗೆ ಲೇಸಿನೆಸ್ ತುಂಬಾ ಅನ್ನಿಸ್ತಾ ಇದ್ರೆ ಅಥವಾ ಅನ್ಹೆಲ್ದಿ ಈಟಿಂಗು, ಅನ್ಹೆಲ್ದಿ ಸ್ಲೀಪಿಂಗು, ಅಥವಾ ಏನು ಲೈಫ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಆ ತರ ಎಲ್ಲ ಫೀಲ್ ಆಯ್ತು ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಬೇರೆ ವ್ಯಕ್ತಿಗಳು ನಿಮಗೆ ಕಳಿಸ್ತಿರುವಂತ ನೆಗೆಟಿವ್ ಎನರ್ಜೀಸ್ಗಳು. ಸೊ ಅದರ ಒಂದು ಪ್ರಭಾವನೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆನಾ. ಸೊ ದಟ್ ಈಸ್ ಬಿಕಾಸ್ ಆಫ್ ಯುವರ್ ಆಟಿಟ್ಯೂಡ್. ನಿಮ್ಮ ಆಟಿಟ್ಯೂಡ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅವರು ನಿಮ್ಮನ್ನ ಯಾವ ತರ ಪುಲ್ ಬ್ಯಾಕ್ ಮಾಡ್ಬೇಕು ಅಥವಾ ಡೌನ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ತರ ಮಾಡ್ತಾ ಇದಾರೆ. ಓಕೆ. ಸೊ ನಮ್ಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು 3 ಆಫ್ ಕಪ್ಸ್ ಬಂದಿದೆ. 3 ಆಫ್ ಕಪ್ಸ್ ಬಂದ್ಬಿಟ್ಟು ಯಾರು ನನಗೆ ಯಾರು ಹಿಂಗ್ ಮಾಡ್ಬೋದು, ನನಗೆ ಯಾರು ಮಾಡಕ್ ಸಾಧ್ಯ ಅಂತ ಹೇಳಿ ನೀವ್ ಅನ್ಕೊಂಡ್ರೆ ದಟ್ ಈಸ್ ನಿಮ್ ಜೊತೆ ಇರೋ ವ್ಯಕ್ತಿಗಳೇ. ಓಕೆ. ನಿಮ್ಮ ಸೋಷಿಯಲೈಸ್ ಆಗುವಂತ ವ್ಯಕ್ತಿಗಳು. ನೀವು ಎಲ್ಲಾದ್ರೂ ಹೋದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ತೋರ್ಸ್ಕೊಳ್ಳೋದು ಅಥವಾ ನಿಮ್ಮನ್ನ ನೀವು ತುಂಬಾ ಸ್ಟ್ರಾಂಗ್ ಆಗಿ ತೋರ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಸೊ ಅಲ್ಲೂ ಕೂಡ ನಿಮ್ ಜೊತೆ ಬಂದು ನಿಮ್ ಜೊತೆ ಮಾತಾಡಿ ನಿಮ್ ಜೊತೆ ಕೂತು ಲೈಕ್ ಹರಟೆ ಹೊಡ್ಬಿಟ್ಟು ಎಲ್ಲಾ ವಿಚಾರಗಳನ್ನು ಮಾತಾಡ್ಕೊಂಡು ಯಾರು ಹೋಗ್ತಾರಲ್ಲ ನಿಮ್ ಜೊತೆ ಸೋಷಿಯಲೈಸ್ ಮಾಡ್ಕೊಂಡು, ಸೊ ಆತರ ವ್ಯಕ್ತಿಗಳಿಂದಾನೇ ನಿಮ್ಗೆ ದೃಷ್ಟಿ ದೋಷಗಳಾಗುವಂತ ಸಮಸ್ಯೆಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಇದು ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಜೊತೆ ಇರುವಂತ ಒಂದಷ್ಟು ಹಿತ ಶತ್ರುಗಳು ಅಂತ ಹೇಳ್ಬೋದು. ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಮುಂದೆ ಮಾತಾಡ್ತಾರೆ, ಬಟ್ ಹಿಂದೆ ಇಂಟೆನ್ಷನ್ ಬೇರೆ ತರ ಇರುತ್ತೆ. ಕೆಲವೊಬ್ಬರಿಗೆ ರಿಲೇಟಿವ್ಸ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಎನರ್ಜಿ ಪಾಸ್ ಮಾಡ್ತಿರುವಂತದ್ದು, ಕೆಲವೊಬ್ಬರಿಗೆ ಹಾಯ್ ಬಾಯ್ ಅಂತ ಹೇಳಿ ಅವಾಗ ಇವಾಗ ಸಿಗ್ತಾರಲ್ಲ ಫ್ರೆಂಡ್ಸು, ಸೊ ಆ ತರ ಫ್ರೆಂಡ್ಸ್ ಗಳ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸೊ ನೀವು ಸ್ಟ್ರಾಂಗ್ ಆಗಿದ್ದಾಗ ಆ ವ್ಯಕ್ತಿಗಳು ನಿಮ್ಮ ಎನರ್ಜೀಸ್ ನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಲ್ಲ ಅಂದ್ರೆ ಡೆಫಿನೆಟ್ಲಿ ಅವರು ಕೂಡ ನಿಮ್ಗೆ ನೆಗೆಟಿವ್ ವ್ಯೂಸ್ ಇಂದ ನೋಡುವಂತದ್ದು, ಏನಾದ್ರೂ ಇಂಟೆನ್ಷನ್ ಬ್ಯಾಡ್ ಇಂಟೆನ್ಷನ್ ಪಾಸ್ ಮಾಡುವಂತದ್ದು ಇದೆಲ್ಲ ಆಗೇ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು, ರೀಲ್ಸ್ ಮಾಡೋದು, ತುಂಬಾ ಆಕ್ಟಿವ್ ಆಗಿರೋದು ಮಾಡ್ತಾ ಇದ್ರೆ ಅಲ್ಲಿಂದನೂ ಕೂಡ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ.
ಓಕೆ, ದಿಸ್ ಇಸ್ ದ ಸೋಷಿಯಲೈಸೇಷನ್. ನೀವು ಸೆಲೆಬ್ರೇಷನ್ಗೆ ಎಲ್ಲಾದ್ರೂ ಹೋದ್ರೆ ಮತ್ತೆ ನಿಮ್ಮ ನೆಂಟ್ರನ್ನ ಅಥವಾ ನಿಮ್ ಸಂಬಂಧದಾರನ ಅಥವಾ ನಿಮ್ ಫ್ರೆಂಡ್ಸ್ ಗಳನ್ನ ಅಥವಾ ಯಾರೋ ಒಂದು ವ್ಯಕ್ತಿಗಳನ್ನ ನೀವು ಮೀಟ್ ಮಾಡಿದ್ರೆ, ಸೊ ಅಲ್ಲಿಂದಾನು ಕೂಡ ನೀವು ಎನರ್ಜೀಸ್ ನ ಪಿಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ಒಂದು ಎನರ್ಜೀಸ್ ನ ಅಲ್ಲಿಂದಾನು ಕೂಡ ಪಿಕ್ ಮಾಡ್ತಿದ್ದೀರಾ. ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಬಟ್ ಆದ್ರೆ ಇಂಟೆನ್ಷನ್ ಎಲ್ಲ ಸರಿ ಇರಲ್ಲ. ಓಕೆ, ಸೊ ಆ ಒಂದು ಎನರ್ಜಿ 3 ಆಫ್ ಕಪ್ಸ್ ಕಾರ್ಡ್ ಅಲ್ಲಿ ನಮ್ಗೆ ತೋರಿಸ್ತಾ ಇದೆ. ಇನ್ನು ಏನ್ ಇಂಟೆನ್ಷನ್ ಅಂತ ಹೇಳಿದ್ರೆ 4th ಕಾರ್ಡ್ ಇದು. ಓಕೆ, 4th ಕಾರ್ಡ್ ಬಂದ್ಬಿಟ್ಟು 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 5 ಆಫ್ ಪೆಂಟಿಕಲ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಹಣಕ್ಕೆ ಸಂಬಂಧಪಟ್ಟಿರುವಂತ ಕಾರ್ಡ್ ಆಗಿದೆ. ಅಂಡ್ ಆಲ್ಸೋ ಮೈನರ್ ಆರ್ಕಾನ ಕಾರ್ಡು, ಇದು ನಿಮಗೆ ಫಿನಾನ್ಷಿಯಲ್ ಲಾಸಸ್ ನ ತೋರಿಸುತ್ತೆ. ಓಕೆ, ಮೇ ಬಿ ಅವ್ರ ಇಂಟೆನ್ಷನ್ ಅದಾಗಿರ್ಬೋದು, ನೀವು ಫಿನಾನ್ಷಿಯಲಿ ಲಾಸಸ್ ಮಾಡ್ಕೊಳ್ಳಿ, ತುಂಬಾ ದೊಡ್ಡ ಲಾಸಸ್ ಮಾಡ್ಕೋಬೇಕು, ಇವಾಗ ಏನು ಇಷ್ಟು ಸ್ಟ್ರಾಂಗ್ ಆಗಿದ್ಯಾ, ಎಲ್ಲದನ್ನು ಕಂಟ್ರೋಲ್ ಮಾಡ್ತಿರೋದು, ಎಲ್ಲ ಪವರ್ ನ ತಗೊಳ್ತಾ ಇದ್ದೀರಲ್ಲ, ಸೊ ಆ ಒಂದು ಎನರ್ಜಿನ ಡೌನ್ ಮಾಡಿ ನಿಮ್ಗೆ ಇಲ್ಲಿ ಒಂದು ಫಿನಾನ್ಸ್ ಲಾಸಸ್ ನ ತಗೊಂಡ್ಬರ್ಬೇಕು ಅನ್ನೋದು ಕೂಡ ಇರ್ಬೋದು. ನೀವು ಕೆಳಗಡೆ ಬೀಳುವಂತದ್ದು ಅಥವಾ ನೀವು ನಿಮ್ಮ ಒಂದು ಏಳ್ಗೆ ಡೌನ್ ಆಗ್ಬೇಕು. ನೀವು ಯಾವಾಗ ಎಲ್ಲದನ್ನು ಜೀವನದಲ್ಲಿ ಕಳ್ಕೊತೀರಾ, ಅದು ಜಾಬ್ಸ್ ಆಗಿರ್ಬೋದು, ಹಣ ಆಗಿರ್ಬೋದು, ರಿಲೇಶನ್ಶಿಪ್ಸ್ ಆಗಿರ್ಬೋದು, ಒಂಥರ ನಿಮಗೆ ಯಾವಾಗ್ಲೂ ಇನ್ಸೆಕ್ಯೂರಿಟಿ ಫೀಲ್ ಕಾಡ್ಬೇಕು, ನೀವು ತುಂಬಾನೇ ಎಲ್ಲ ಲಾಸ್ ಮಾಡ್ಕೊಂಡಿದೀನಿ ಅಂತ ನೀವು ಐಸೋಲೇಟ್ ಆಗ್ಬೇಕು, ಒಂಥರ ತುಂಬಾನೇ ಜಾಸ್ತಿ ಡಿಪ್ರೆಷನ್ಗೆ ಹೋಗ್ಬೇಕು ಅನ್ನೋದು. ಅಂಡ್ ಕಳ್ಕೊಳ್ಳಿ, ಇವರು ಯಾಕೆಲ್ಲ ಇವ್ರಿಗೆ ಹೋಗ್ಬೇಕು, ಸೊ ಇವ್ರೆ ಇದಿಷ್ಟೆಲ್ಲ ಇರೋದಕ್ಕೆ ತಾನೇ ಇಷ್ಟು ಪವರ್ಫುಲ್ ಆಗಿ ನಡ್ಕೋತಾ ಇರೋದು. ಸೊ ಎಲ್ಲದನ್ನು ಕಳ್ಕೊಂಡು ಒಂದ್ಸರಿ ಇವರು ಡೌನ್ ಫಾಲ್ ಆಗೋದನ್ನ ನಾವ್ ಯಾವಾಗ ನೋಡೋದು ಅಂತ ಕೂಡ ವಿಶ್ ಮಾಡ್ಕೊಳ್ತಿರೋ ಅಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಅವ್ರಿಗೆ ನಿಮ್ಮ ಎನರ್ಜಿ ಬಗ್ಗೆನೂ ಗೊತ್ತು. ನೀವೇನೇ ಕಳ್ಕೊಂಡು ಏನೇ ಮಾಡಿದ್ರು ಕೂಡ ಆ ಒಂದು ಇಂಪ್ಯಾಕ್ಟ್ ನಿಮಗೆ ಸ್ವಲ್ಪ ದಿನಗಳ ಕಾಲ ಮಾತ್ರ ಇರುತ್ತೆ, ಅದು ನಿಮಗೆ ಜಾಸ್ತಿ ದಿನಗಳು ಬಾದ್ಸಕ್ ಹೋಗಲ್ಲ. ಓಕೆ, ಮೇ ಬಿ ಒಂದ್ 8 months 9 months ಅಷ್ಟು 1 year ಅಷ್ಟು ಇಷ್ಟು ದಿನಗಳ ಕಾಲ ಅದು ನಿಮಗೆ ತೊಂದರೆ ಕೊಟ್ಟು ಹೋಗ್ಬೋದು. ಬಟ್ ಆದ್ರೆ ಅದು ನಿಮಗೆ ಲೈಫ್ ಲಾಂಗ್ ನಿಮಗೆ ತೊಂದರೆ ಕೊಡುತ್ತೆ ಇಲ್ಲ, ಬಿಕಾಸ್ ನಿಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಅದನ್ನ ಮತ್ತೆ ರೀಬಿಲ್ಡ್ ಮಾಡುವಂತ ಎಲ್ಲಾ ಕೆಪಾಸಿಟಿಗಳು ನಿಮಗಿದೆ. ಬಟ್ ನಿಮ್ಮ ಕಡೆ ಎನರ್ಜಿ ಪಾಸ್ ಮಾಡ್ತಿರುವಂತ ವ್ಯಕ್ತಿಗಳು ನಿಮ್ಮ ಸೆಕ್ಯೂರಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾವಾಗ ಇನ್ಸೆಕ್ಯೂರ್ ಆಗ್ತೀರಾ ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಏಳ್ಗೆ ಯಾವಾಗ ಡೌನ್ ಆಗುತ್ತೆ, ಫಿನಾನ್ಸ್ ಲಾಸ್ ಮಾಡ್ಕೊಳ್ಳಿ, ಆಸ್ತಿ ಪಾಸ್ತಿ ಇದ್ರೆ ಅದು ಲಾಸ್ ಮಾಡ್ಕೊಳ್ಳಿ, ಮತ್ತೆ ಜಾಬ್ಗಳಿದ್ರೆ ಒಳ್ಳೊಳ್ಳೆ ಜಾಬ್ ಅದನ್ನು ಯಾವಾಗ ಲಾಸ್ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. ಸೊ ಒಂಥರ ದೃಷ್ಟಿಕೋನ, ಇಂಟೆನ್ಷನ್ಸ್ ಅಷ್ಟೊಂದು ಚೆನ್ನಾಗಿರುವಂತ ಇಂಟೆನ್ಷನ್ ಇಲ್ಲ. ಸೊ ಲಾಸ್ಟ್ ಕಾರ್ಡು ನಮಗೆ 10 ಆಫ್ ವಾಂಡ್ಸ್ ಬಂದಿದೆ. ಸೊ ಅವ್ರ ಉದ್ದೇಶ ಏನಂದ್ರೆ ನೀವು ಬರ್ಡನ್ ಆಗಿರ್ಬೇಕು. ಓಕೆ, 10 ಆಫ್ ಕಾರ್ಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಬರ್ಡನ್ ತರ ಇರ್ಲಿ ಅವರಿಗೆ. ಯಾಕೆ ಲೈಫ್ ಈಸಿಯಾಗಿ ಹೋಗ್ಬೇಕು ಅವರಿಗೆ, ಎಲ್ಲ ತುಂಬಾ ಹಾರಾಡ್ತಾರಲ್ವಾ, ತುಂಬಾ ಜಾಸ್ತಿ ಜೋರಲ್ವಾ ಅವರು. ಸೊ ಎಲ್ಲದನ್ನು ಕಳ್ಕೊಂಡು ಎಲ್ಲದು ತಲೆ ಮೇಲೆ ಕುತ್ಕೊಂಡ್ರೆ ಹೆಂಗಿರತ್ತೆ ಹೇಳಿ. ಸೊ ಆ ಒಂದು ಎನರ್ಜಿ ಅವ್ರು ಯಾವಾಗ ಇದನ್ನೆಲ್ಲ ಅನುಭವಿಸೋದು, ಸೊ ಯಾವಾಗ ನಾವ್ ಇದನ್ನೆಲ್ಲ ನೋಡೋದು ಅಂತ ಕಾಯ್ತಿರೋಂತ ವ್ಯಕ್ತಿಗಳೇ ಸುಮಾರು ಜನ ಇದ್ದಾರೆ ನಿಮ್ ಜೀವನದಲ್ಲಿ. ಓಕೆ, ಇನ್ನು 10 ಆಫ್ ವಾಂಡ್ಸ್ ಬಂದ್ಬಿಟ್ಟು ನಿಮಗೆ ಇಲ್ದೇ ಇರೋಂತ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನಿಮ್ ತಲೆ ಮೇಲೆ ಬೀಳಿ, ನೀವು ಒಂದಕ್ಕಿಂತ ಜಾಸ್ತಿ ಕ್ಯಾರಿ ಮಾಡ್ಲಿ, ನಿಮ್ ಲೈಫ್ ನಿಮಗೆ ಬರ್ಡನ್ ಆಗ್ಲಿ ಅಂತ ಕೂಡ ಇರ್ಬೋದು. ಸೊ ಇದೆಲ್ಲ ಆಯ್ತು ಅಂದ್ರೆ ಆಬ್ವಿಯಸ್ಲಿ ನಿಮ್ ಲೈಫ್ ನಿಮಗೆ ಬರ್ಡನ್ ಆಗೇ ಆಗತ್ತೆ. ನಿಮ್ ಲೈಫ್ ಹಾರ್ಡ್ ಆಗ್ಬೇಕು, ಮತ್ತೆ ಏನೇ ಲೈಕ್ ಯಾವ್ದು ಗ್ರೋತ್ ಇರಬಾರ್ದು, ತುಂಬಾ ಫೋರ್ಸ್ಫುಲ್ ಆಗಿ ಎಲ್ಲದನ್ನು ಸ್ಟಾಪ್ ಮಾಡುವಂತದ್ದು. ಅಂಡ್ ನೀವು ಕೂಡ ಒಂದ್ ಟೈಮ್ ನನ್ಗೆ ಆಗಲ್ಲಪ್ಪ ಇಷ್ಟೊಂದು ಅಂತ ಹೇಳ್ಬೇಕು, ಅದನ್ನ ಅವ್ರು ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಮೇ ಬಿ ಆ ಉದ್ದೇಶ ಕೂಡ ಇರ್ಬೋದು. ಅಂಡ್ ನಿಮ್ಮ ಒಂದು ಸ್ಟ್ರೆಂತ್ ಬಗ್ಗೆನೂ ತುಂಬಾ ಚೆನ್ನಾಗ್ ಗೊತ್ತು, ನೀವು ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತಾನು ಗೊತ್ತು ಅವರಿಗೆ. ನಿಮ್ಮ ಒಂದು ಒಂಥರ ಎನರ್ಜಿ ಏನು ಒಂದು ಹೋರಾಟ ಮಾಡ್ತಿರಲ್ಲ, ಆ ಎನರ್ಜಿ ಬಗ್ಗೆನೂ ಗೊತ್ತು ಅವರಿಗೆ. ಓಕೆ, ನೀವು ರೆಸ್ಪಾನ್ಸಿಬಿಲಿಟೀಸ್ ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ ಅಂತಾನು ಗೊತ್ತು. ಕೆಲವೊಬ್ಬರಿಗೆ ಇಲ್ಲಿ ಡ್ರೈನ್ ಎನರ್ಜಿ ಕೂಡ ತೋರಿಸ್ತಾ ಇದೆ. ರಿಲೇಶನ್ಶಿಪ್ ಅಲ್ಲೂ ನಿಮ್ಮ ರಿಲೇಶನ್ಶಿಪ್ಗಳು ಚೆನ್ನಾಗಿಲ್ದೆ ಇರ್ಲಿ ಅಥವಾ ಹಾಳಾಗುವಂತ ಮಟ್ಟಿಗೆ ಬರ್ಲಿ, ಒಬ್ರ ಮೇಲೆ ಒಬ್ರು ನೀವು ಇಂಟ್ರೆಸ್ಟ್ ನ ಕಳ್ಕೊಳ್ಳೋ ಅಂತದ್ದು ಅಥವಾ ನಿಮ್ಮಲ್ಲೇ ಜಗಳ ಮಾಡ್ಕೊಳ್ಳೋ ಅಂತದ್ದು, ಲೈಕ್ ಆ ಸಂಬಂಧದಿಂದ ಹೊರಗಡೆ ಬರ್ಬೇಕು ಅನ್ನೋದು. ಸೊ ಇದೆಲ್ಲ ಇಂಟೆನ್ಷನ್ಸ್ ಇವ್ರಿಗಿದೆ. ಟೂ ಮನಿ ಥಿಂಗ್ಸ್. ಓಕೆ, ಒಂದೇನಾದ್ರೂ ಇಂಪ್ಯಾಕ್ಟ್ ಆದ್ರೆ ಎಲ್ಲದೂ ಆಗ್ಲಿ ಅಂತಾನು ವೇಟ್ ಮಾಡ್ತಿರೋ ತರ ಇದೆ. ಸೊ ದೇರ್ ಆರ್ ನೆಗೆಟಿವ್ ಎನರ್ಜಿ, ಒಂದ್ ಸ್ವಲ್ಪ ಕೆಟ್ಟ ದೃಷ್ಟಿಗಳ ಒಂದು ಇದು ಜಾಸ್ತಿನೇ ಇದೆ. ಸೊ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಪ್ಲಾನಿಂಗ್ಸ್ ಯಾರ ಹತ್ರನೂ ಹೇಳ್ಕೊಳಕ್ ಹೋಗ್ಬೇಡಿ. ಸೊ ಹೇಳ್ಕೊಂಡು ಅಥವಾ ನಿಮ್ಮ ಎನರ್ಜಿನ ಕೇಳಿ ಅಥವಾ ನಿಮ್ಮ ಎನರ್ಜಿ ನೀವು ಸ್ಟ್ರಾಂಗ್ ಆಗಿರೋದನ್ನ ನೋಡಿನೇ ಅವರು ತುಂಬಾ ನಿಮ್ಮ ಮೇಲೆ ಎನರ್ಜೀಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಪಾಸ್ ಮಾಡ್ತಿರೋದು ಕಾಣಿಸ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ನಿಮ್ಮ ಕೆಪಬಿಲಿಟಿನ ನೋಡ್ತಾ ಇದಾರೆ ಅವರು ಜನ, ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿ. ಓಕೆನಾ, ಸೊ ಅದರಿಂದ ನಿಮಗೆ ಮೇ ಬಿ ನೀವು ಇನ್ ಕೇಸ್ ಏನಾದ್ರು ತುಂಬಾ ಡ್ರೈನ್ ಅನ್ಸಿದೆ, ಎಲ್ಲೂ ಏನ್ ಕೈ ಹಾಕಿದ್ರು ನಡೀತಾ ಇಲ್ಲ ಅಂತ ಹೇಳಿ ಅನ್ಸಿದ್ರೆ ಡೆಫಿನೆಟ್ಲಿ ದಟ್ ಈಸ್ ಬಿಕಾಸ್ ಆಫ್
ಈ ಒಂದು ಎನರ್ಜಿಯಿಂದಾನೆ. ಓಕೆ, ಸೊ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ದೃಷ್ಟಿ ದೋಷ ಇದೆಯಾ ಅಂದ್ರೆ ಡೆಫಿನೆಟ್ಲಿ ಇದೆ, ಎಲ್ಲ ಒಂದ್ ಕಡೆ ಅದು ಕೂಡ ನಿಮಗೆ ಎಫೆಕ್ಟ್ ಮಾಡ್ತಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ ಅಥವಾ ಟೆಂಪಲ್ಗೆ ಹೋಗೋದು ಅಲ್ಲಿ ಇಲ್ಲಿ ಮಾಡ್ಕೊಳ್ಳಿ, ಅವಾಗ ಕ್ಲೆನ್ಸ್ ಮಾಡ್ಕೊಳ್ಳಿ. ಅಂಡ್ ಶೀಲ್ಡಿಂಗ್ ಎಲ್ಲ ಹೆಂಗ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳಿ. ರೇಕಿಲೆಲ್ಲ ಮಾಡ್ಕೋಬಹುದು. ಅದು ಇನ್ ಕೇಸ್ ರೇಖಿ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಕ್ಲಾಸಸ್ ಬೇಕು ಅಂದ್ರೆ ಟ್ಯಾರೋ, ಆಕಾಶಿಕ್ ಮತ್ತೆ ರೇಖಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಪರ್ಸನಲ್ ರೀಡಿಂಗಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ಗೈಸ್, ಇದು ಇವತ್ತಿನ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಂಡ್ ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಇನ್ ಕೇಸ್ ರೆಸೊನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.